ಇವತ್ತು ನಮ್ಮ ಹಳ್ಳಿ ಪ್ರದೇಶಗಳನ್ನು ಬಿಟ್ಟು ಪಟ್ಟಣ ನಗರ ಪ್ರದೇಶಗಳಿಗೆ ಹೋಗುವಾಗ ಅವರು ಆಯ್ಕೆ ಮಾಡುವಂತಹ ವಿಚಾರಗಳು ಇಸ್ಲಾಂ ನಿಷಿದ್ಧಗೊಳಿಸಿದಂತಹ ಸಮಾಜಕ್ಕೂ ಕೂಡ ಮಾರಕವಾಗುವಂತಹ ವಿಚಾರಗಳಾಗಿವೆ ನಮಗೆ ಕಾಣಲಿಕ್ಕೆ ಸಿಗುವಂತಹದ್ದು. ನಿನ್ನೆ ದಕ್ಷಿಣ ಮಂಗಳೂರಿನ ಸುರತ್ಕಲ್ನಲ್ಲಿ ನಡೆದಂತಹ ಒಂದು ಘಟನೆಯನ್ನು ನೋಡುವಾಗ ಅಲ್ಲಿ ಒಂದು ದಾಳಿ ನಡೆಯಿತು. ದಾಳಿ ನಡೆದಂತೆಲ್ಲ ಖೇದಕರವಾಗಿರುವಂತಹದ್ದು. ಬಾರ್ನ ಒಳಗಿನಿಂದ ಮುಸ್ಲಿಂ ಯುವಕರುಗಳು ಬರ್ತಾ ಇದ್ದಾರೆ ಅನ್ನುವಂತಹ ನ್ಯೂಸ್ಗಳನ್ನು ಓದುವಾಗ ನಮಗೆ ಸ್ವತಃ ಮುಜುಗರ ಆಗುವಂತಹ ಪರಿಸ್ಥಿತಿಗಳು ಕಾಣ್ತಾ ಇದೆ. ಇದನ್ನ ಸರಿದಾರಿಗೆ ತರುವಂತಹ ಜವಾಬ್ದಾರಿ ನನ್ನನ್ನು ಒಳಗೊಂಡಂತೆ ಈ ಸಮುದಾಯದ ಪ್ರತಿಯೊಬ್ಬ ವ್ಯಕ್ತಿಗೂ ಇದೆ. ಈ ಸಮುದಾಯದ ಜಮಾತ್ ಕಮಿಟಿಗಳಿಗೆ ಇದೆ, ಮೌಲಾನಗಳಿಗೆ ಇದೆ, ಉಮರಾಗಳಿಗೆ ಇದೆ, ಪೋಷಕರಿಗೆ ಇದೆ. ನಮ್ಮ ಮಕ್ಕಳು ತಡವಾಗಿ ಬರುವಾಗ, ನಮ್ಮ ಮಕ್ಕಳು ಮನೆಯ ಇತರ ಅಸಮಯಗಳಲ್ಲಿ ಮನೆಗಳಿಂದ ಹೊರಗಡೆ ಹೋಗುವಾಗ, ಅತಿಯಾದಂತಹ ಗೆಳೆತನಗಳನ್ನು ಮಾಡುವಾಗ ನಮ್ಮ ಮಕ್ಕಳ ಭವಿಷ್ಯದ ಕುರಿತು ನೀವು ಆಲೋಚಿಸಬೇಕು. ಮಕ್ಕಳ ಮೇಲೆ ನಿಗಾವನ್ನ ಇಡಬೇಕು. ಮದ್ರಸಾ ಸಿಸ್ಟಮ್ಗಳಿಗೆ ಕಳುಹಿಸಲಿಕ್ಕೆ ಇವತ್ತು ಪೋಷಕರಿಗೆ ಸಮಯ ಇಲ್ಲ. ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂಗಳಿಗೆ A+B=² ಅನ್ನ ಕಲಿಸುವ ನಡುವಲ್ಲಿ ಮಕ್ಕಳಿಗೆ ಶಿಷ್ಟಾಚಾರವನ್ನು ಕಲಿಸುವಂತಹದ್ದು ಮದ್ರಸೆಗಳಾಗಿದೆ. ಸಮಾಜದಲ್ಲಿ ಹೇಗೆ ಬದುಕಬೇಕು ಅಂತ ಕಲಿಸಬೇಕಂತದ್ದು ಮದ್ರಸೆಗಳಾಗಿದೆ. ಅದಕ್ಕಾಗಿ ಅಖ್ಲಾಕ್ನಂತಹ ಸಬ್ಜೆಕ್ಟ್ಗಳನ್ನ ಮದ್ರಸದಲ್ಲಿ ಕಳುಹಿಸುವಂತಹದ್ದು. ಇದು ನಮ್ಮ ಮಕ್ಕಳಿಗೆ ಒಂದು ದಿನದಲ್ಲಿ 3/4 ಗಂಟೆನೋ ಅಥವಾ ಸ್ಕೂಲ್ನ ವ್ಯಾನ್ ಬರುವ ನಡುವಲ್ಲಿ ಸಿಗುವಂತ ಅರ್ಧ ಗಂಟೆನೋ ಮದ್ರಸ ಸಿಕ್ಕಿದ್ರೆ ನಮ್ಮ ಮಕ್ಕಳ ಬದುಕು ಉಜ್ವಲವಾಗಲಿಕ್ಕೆ ಸಾಧ್ಯವಿಲ್ಲ. ನಾಳೆ ನಿಮ್ಮ ಮಕ್ಕಳು ವಿದೇಶಗಳಲ್ಲಿ ಹೋಗಿ ಕೆಲಸ ಮಾಡುವಾಗ ಅಥವಾ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡುವಾಗ ತಂದೆ ತಾಯಿಯರನ್ನ ಆಶ್ರಮಕ್ಕೆ ಕಳುಹಿಸುವಂತಹ ಪರಿಸ್ಥಿತಿ ಸಮಾಜದಲ್ಲಿ ನೋಡಬೇಕಾಗಿ ಬರಬಹುದು. ಹಾಗಾಗಿ ಮದ್ರಸೆಗಳನ್ನ ಕಟ್ಟುವುದು ಮಾತ್ರವಲ್ಲ, ಮಕ್ಕಳಿಗೆ ಹೆಚ್ಚಿನ ಸಮಯಗಳನ್ನ ಮದ್ರಸದಲ್ಲಿ ಕಳೆಯುವುದು ಹೇಗೆ, ಅದೇ ರೀತಿಯಲ್ಲಿ ಈ ಮದ್ರಸಾ ಸಿಸ್ಟಮ್ ಅನ್ನ ಅಪ್ಡೇಟ್ ಮಾಡಿಕೊಂಡು ಈಗಿನ ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ಈ ಪದ್ಧತಿಯನ್ನು ಇನ್ನಷ್ಟು ಡೆವಲಪ್ಮೆಂಟ್ ಮಾಡುವುದು ಹೇಗೆ, ಈ ಕುರಿತು ಚರ್ಚಿಸಬೇಕು. ನನ್ನ ಮಗನಲ್ಲಿ ಬಂದು ಹೇಳ್ತಾ ಇರುವಂತಹದ್ದು, ಆತನಿಗೆ ಯಾವುದಾದ್ರೂ ತರಗತಿಯನ್ನು ಇಟ್ಟುಕೊಟ್ಟಾಗ ಆ ಭಾಷೆ ನನಗೆ ಅರ್ಥವಾಗ್ತಾ ಇಲ್ಲ ಎಂದಾಗಿದೆ. ಈಗಿನ ಮಕ್ಕಳು ಮಲಯಾಳಮನ್ನು ಬಿಡಿ ಕನ್ನಡವನ್ನೇ ಅರ್ಥ ಮಾಡಿಕೊಳ್ಳುವುದಿಲ್ಲ. ಈ ಸಂದರ್ಭದಲ್ಲಿ ಈ ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ಯಾವ ರೀತಿಯಲ್ಲಿ ಆಧುನೀಕರಿಸಬೇಕು ಈ ಮದ್ರಸವನ್ನು ಕುರಿತು ಇನ್ಶಾ ಅಲ್ಲಾ ಬಹಳಷ್ಟು ಉದವಿಗಳು, ಬಹಳಷ್ಟು ಫೈಜಿಗಳು, ಬಹಳಷ್ಟು ಸಕಾಫಿಗಳು, ಬಹಳಷ್ಟು ಯುವ ಮೌಲಾನಗಳು ಸಮಾಜಕ್ಕೆ ಬರ್ತಾ ಇದ್ದಾರೆ. ನಾವು ಮೊನ್ನೆ BC ರೋಡಿಂದ ಹೋಗುವಾಗ ಒಂದು 5 ವಿದ್ಯಾರ್ಥಿಗಳು ಸಿಕ್ಕಿದ್ರು. ಇವರು ದಾರುಸಲಾಂನಲ್ಲಿ ಕಲಿಯುವಂತಹ ಉದವಿ ವಿದ್ಯಾರ್ಥಿಗಳು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅವರಲ್ಲಿ ಮಾತುಕತೆಯನ್ನು ನಡೆಸಿಕೊಂಡು ಸುಮಾರು 1 ಗಂಟೆ ಮಾತುಕತೆ ನಡೆಸಿದಾಗ ಅವರಿಗೆ ನಾನು ಹೇಳಿದಂತಹ ಬಹಳ ಸ್ಪಷ್ಟವಾದಂತಹ ಒಂದು ಸಲಹೆ ಏನಂತ ಹೇಳಿದ್ರೆ, ಈ ಆಧುನಿಕ ಸಂದರ್ಭದಲ್ಲಿ ಇಸ್ಲಾಂನ ಕುರಿತು ಇಸ್ಲಾಮೋಫೋಬಿಯಾ ಮಾಡುವಂತಹ, ಇಸ್ಲಾಂನ ಕುರಿತು ಅಪಪ್ರಚಾರ ಮಾಡುವಂತಹ ಹಲವು ಕೃತ್ಯಗಳು ನಡೆಯುತ್ತಾ ಇದೆ. ಎಕ್ಸ್ ಮುಸ್ಲಿಂ ಅಭಿಯಾನಗಳು ನಡೆಯುತ್ತಾ ಇದೆ. ನಾಸ್ತಿಕವಾದಕ್ಕೆ ಮುಸ್ಲಿಂ ಸಮುದಾಯ ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ನಿಮ್ಮಂತ ಉದವಿಗಳು, ನಿಮ್ಮಂತ ಸಕಾಫಿಗಳು, ಫೈಸಿಗಳು, ದಾರಿಮಿಗಳು ನಾವೆಲ್ಲರೂ ಕೂಡ ಈ ವಿಚಾರಗಳನ್ನು ಅಡ್ರೆಸ್ ಮಾಡಲಿಕ್ಕೆ ಮುಂದಾಗಬೇಕು. ಸಮುದಾಯದ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯವನ್ನು ಮುಂದಿಟ್ಟುಕೊಂಡು ಗಲಾಟೆ ಮಾಡುವಂತ ಆಶಯ ಚರ್ಚೆಗಳಿಗೆ ಅವಕಾಶ ಕೊಡದೆ ಈ ಸಮುದಾಯವನ್ನ ಸ್ವಾಭಿಮಾನದ ಕಡೆ, ಇಜ್ಜತ್ತಿನ ಕಡೆ ತೆಗೆದುಕೊಂಡು ಹೋಗ್ಲಿಕ್ಕೆ ಇಸ್ಲಾಂನ ಕುರಿತು ಅಪಪ್ರಚಾರಗಳು ಮಾಡುವಾಗ ನೈಜವಾದಂತಹ ವಿಚಾರಗಳನ್ನ ಜನರಿಗೆ ತಲುಪಿಸಲಿಕ್ಕೆ ಯುವ ಮೌಲಾನಗಳು, ಯುವ ಆಲಿಮುಗಳು ಮುಂದಾಗಬೇಕಂತ ಹೇಳಿದಾಗ ಅವರು ನಮ್ಮಲ್ಲಿ ತುಂಬಾ ಪ್ರೀತಿಯಿಂದ ಅದನ್ನು ಸ್ವೀಕರಿಸಿದ್ರು. ಈ ರೀತಿಯಾದಂತಹ ಬೆಳವಣಿಗೆಗಳು ಇಲ್ಲಿ ನಡೆಯಲಿ. ಮುಂದಿನ ದಿನಗಳಲ್ಲಿ ಈ ಸಮಾಜದಲ್ಲಿ ಮುಸ್ಲಿಂ ಸಮುದಾಯ ಇನ್ನಷ್ಟು ಆತ್ಮೀಯವಾಗಿ, ಸೌಹಾರ್ದಯುತವಾಗಿ ಬೆಳೆಯುವಂತಹ ಒಂದು ವಾತಾವರಣಗಳು ಸೃಷ್ಟಿಯಾಗಲಿ. ಮಸೀದಿಗಳು ಉದ್ಘಾಟನೆ ದಿನಗಳಲ್ಲಿ ಮಾತ್ರವಲ್ಲ, ಪ್ರತಿ ಸಂದರ್ಭದಲ್ಲೂ ಮಸೀದಿ ಮತ್ತು ಮದ್ರಸೆಗಳು ಎಲ್ಲ ಸಮುದಾಯಗಳಿಗೆ ತೆರೆದಿಡೋಣ. ನಮ್ಮ ಕುರಿತು ಕಲಿಯಲಿ, ನಮ್ಮೊಂದಿಗೆ ಬೆರೆಯಲಿ. ಆ ಮೂಲಕ ಈ ಸಮಾಜದ ಸೌಹಾರ್ದತೆಯ ನೈಜವಾದಂತಹ ಅಡಿಗಲನ್ನು ಹಾಕುವಂತ ಒಂದು ಸಮುದಾಯವಾಗಿ ನಾವು ಸಮಾಜದಲ್ಲಿ ಬದಲಾಗೋಣ. ಒಂದು ಸಂಪೂರ್ಣವಾಗಿ ಸಬಲೀಕೃತಗೊಂಡಂತಹ ಸಮುದಾಯಗಳು ಮುಂದಿನ ದಿನಗಳಲ್ಲಿ ನಮ್ಮದಾಗ್ಲಿ. ಈ ರೀತಿಯ ಕಾರ್ಯವೈಖರಿಗಳು, ದೀನಿ ಕೆಲಸಗಳು ಇನ್ನಷ್ಟು ಉತ್ತಮವಾಗಿ ನಡೆಯಲಿ. ಉಲಾಮಾ ನೇತಾರರ, ಉಮರಾ ನೇತಾರರ ಸಹಯೋಗದೊಂದಿಗೆ, ಆಶೀರ್ವಾದಗಳೊಂದಿಗೆ, ಅವರ ಸಲಹೆಗಳೊಂದಿಗೆ ನಾವೆಲ್ಲರೂ ಕೂಡ ಮುಂದುವರಿಯೋಣ. ಖಂಡಿತವಾಗಿಯೂ ಸತ್ಯ ಮತ್ತು ನ್ಯಾಯ ಅಂದಾಗ ನಾವೆಲ್ಲರೂ ಕೂಡ ಯಾವುದೇ ರಾಜಿ ಮಾಡದೆ ಅದರಲ್ಲಿ ದೃಢರಾಗಿ ನಿಲ್ಲುವಂತಹ
ಪ್ರವಾದಿಯವರ ನೈಜ ಅನುಯಾಯಿಗಳಾಗೋಣ ಅಂತ ಕೇಳಿಕೊಳ್ಳುತ್ತಾ ನನ್ನ ಮಾತಿಗೆ ಅವಕಾಶ ಕೊಟ್ಟಂತ ಈ ವಿನೀತನನ್ನ ಗೌರವಿಸಿ ಇಲ್ಲಿಗೆ ಕರೆದಂತ ಇಲ್ಲಿನ ಜಮಾತಿನವರಿಗೆ ನಾನು ಹೃದಯಾಂತರಾಳದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ನಾನು ವಿರಾಮವನ್ನು ಹಾಕ್ತಾ ಇದ್ದೀನಿ. ವಾಖಿರ್ ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವಂದನೆಗಳು ಮಾನ್ಯ ರಿಯಾಜ್ ಕಡಂಬು ಅವರಿಗೆ. ಮಾನ್ಯ ಮುಖ್ಯ ಅತಿಥಿಗಳಾಗಿರುವಂತಹ ರಿಯಾಜ್ ಕಡಂಬು ಅವರನ್ನ ಬದ್ರಿಯಾ ಜುಮ್ಮಾ ಮಸೀದಿ ಬಂಗೇರಕಟ್ಟೆ ಇದರ ಗೌರವಾಧ್ಯಕ್ಷರಾಗಿರುವ ಅಲ್ಹಾಜ್ ಹೈದರ್ ಎಂಆರ್ ಇವರು ಸ್ಮರಣಿಕೆಯನ್ನ ನೀಡಿ ಅವರನ್ನ ಬೀಳ್ಕೊಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಅನ್ಯ ಕಾರ್ಯನಿಮಿತ್ತ ಅವರು ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರ ಜೊತೆಗೆ ಹನೀಫ್ ಪುಂಜಾಲ್ಕಟ್ಟೆ ಅವರು ಕೂಡ ನಿರ್ಗಮಿಸ್ತಾ ಇದ್ದಾರೆ. ತಮಗಿಬ್ಬರಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನ ನಾವು ಸಮರ್ಪಿಸ್ತಾ ಇದ್ದೇವೆ. ಹನೀಫ್ ಪುಂಜಾಲ್ಕಟ್ಟೆ ಅವರು ಸದಸ್ಯರು, ಗ್ರಾಮ ಪಂಚಾಯತ್ ಮಡಂತ್ಯಾರು, ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ SDPI ಕರ್ನಾಟಕ ಇದರ ಕಾರ್ಯದರ್ಶಿ ರಿಯಾಜ್ ಕಡಂಬು ಅವರು ಹಸಿವು ಮುಕ್ತ ಭಯಮುಕ್ತ ಭಾರತ ಎನ್ನುವ ಧ್ಯೇಯೋದ್ದೇಶದೊಂದಿಗೆ ರಾಜಕೀಯ ಕ್ಷೇತ್ರದಲ್ಲಿ ಮಿಂಚ್ತಾ ಇರುವಂತಹ ಯುವ ಪ್ರತಿಭೆ ಕೂಡ. ನಮ್ಮ ಸಮಾರಂಭದಲ್ಲಿ ಅನೇಕ ಗಣ್ಯಮಾನ್ಯ ಅತಿಥಿಗಳು ಮಾತನಾಡಲಿಕ್ಕಿದ್ದಾರೆ.